ಬರೀ ಇಂಥದೆಯ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್, ಈ ವ್ಲಾಗ್ ಏನು ಬಗ್ಗೆ ಅಂದರೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಸೊ ಆಲ್ಮೋಸ್ಟ್ ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಆಗಿದೆ. ಇವಾಗ ನಮ್ಮ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂತ ಲಂಚ್ ಬ್ರೇಕ್ಫಾಸ್ಟು ಎಲ್ಲ ಎತ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಇಲ್ಲಿ ಮಾರ್ನಿಂಗ್ 7 ಅಲ್ಲಿ ಹೋಗೋಷ್ಟಕ್ಕೆ 6 ಆಗುತ್ತೆ ಅಂತ ರೀಚ್ ಆಗೋಷ್ಟಕ್ಕೆ. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ನಾವು ಇವಾಗ 5 ಗಂಟೆ ಆಗ್ತಿದೆ. ಇವಾಗ ನಮ್ಮ ಮನೆ ಬಿಡಬೇಕು. ಏನು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀವಿ. ಅಮ್ಮ ಟ್ರಿಪ್ ಹೋಗ್ತಾ ಇರೋದಕ್ಕೆ ನಾನು ಬರ್ತೀನಿ ಮಂಗಳೂರಿಗೆ ಅಂದರೆ ಬೇಡ ಅಂತ ಇದ್ದೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ಸರಿ ಮಮ್ಮಿ, ಥ್ಯಾಂಕ್ ಯು, ಬಾಯ್. ಗೈಸ್ ಇವಾಗ ಮನೆ ಬಿಡ್ತಾ ಇದ್ದೀವಿ. 5 ಗಂಟೆಗೆ ಇಲ್ಲಿ ಫುಲ್ ಮಳೆ ಬರ್ತಾಯಿದೆ ಗೈಸ್. ಆಗೋಯ್ತು. ಸೊ ಬೇಗ ಟಿಕೆಟ್ ತೊಗೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಿದೆ. ದೀಪಿಕಾ, ಗೈಸ್ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಮೆಟ್ರೋ ಬರೋಕ್ಕೆ ಇನ್ನು 9 ಮಿನಿಟ್ಸ್ ಅಂತೆ. ಟೈಮ್ ಆಲ್ರೆಡಿ ಇವಾಗ 5:46 ಆಗಿದೆ. ಸೊ 7 o'clock ಅಷ್ಟು ಎಲ್ಲ ಟ್ರೈನ್ ಮೂವ್ ಮಾಡ್ತಾರೆ ಅಂತ ಅವ್ರು ಒಂದೇ ಸಲ ಫಿಕ್ಸ್ ಮಾಡ್ತಿಲ್ಲ ಗೈಸ್. ಪ್ಲಾಟ್ಫಾರ್ಮ್ ಅನ್ನು ಪ್ರವೇಶಿಸಲಿದೆ. ದಯವಿಟ್ಟು ಪ್ಲಾಟ್ಫಾರ್ಮ್ನ ಅಂಚಿನಿಂದ ದೂರ ನಿಲ್ಲಬೇಕು. ಮೆಟ್ರೋ ಸ್ಟೇಷನ್ ಇದ್ದೀವಿ. ಎಲ್ಲ ಟ್ರಿಪ್ ಹೋಗ್ತಾಯಿದ್ರೆ ಎಲ್ಲ ಲಗೇಜ್ ಮಾಡ್ಕೊಂಡು ಗೈಸ್. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಗೈಸ್ ಯಶವಂತಪುರದಲ್ಲಿ ಎಷ್ಟು ಜನ ಇದ್ದಿದ್ದಾರೆ ನೋಡಿ ಗೈಸ್. ಮೆಟ್ರೋಯಿಂದ ಆಚೆ ಬಂದ ತಕ್ಷಣ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಲಾಂಗ್ ವೀಕೆಂಡ್ ಅಂತೇಳಿ ಎಲ್ಲರೂ ಟ್ರಿಪ್ಗಳಿಗೆ ಹೋಗ್ತಾ ಇದ್ದಾರೆ. ಟ್ರೈನ್ ಸ್ಟಾರ್ಟ್ ಆಗಿದೆ. 5 ಮಿನಿಟ್ಸ್ ಇದೆ. ಸೊ ಬೇಗ ಹೋಗ್ತಾ ಇದ್ದೀವಿ. ಅಂಕಿತ ಅವರು ಬಂದಿಲ್ಲ. ಸೊ ವೇಟ್ ಮಾಡಬೇಕು. ಕಸಿರಲ್ಲಿ ಇಬ್ಬರು ಅಂಕಿತಾಗ ವೇಟ್ ಮಾಡ್ತಿದ್ದಾರೆ. ಹಾಯ್. ಗೈಸ್ ಅಂಕಿತ್ ಅವ್ರು ಇವಾಗ ಬಂದರು. ಇವಾಗಲೂ ಲೇಟ್ ಗೈಸ್. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಅವರು ಡಿಸೈನ್ ತಗೊತಾ ಇದ್ದಾರೆ. ಸೊ
Hey, who are you? A baddie. If you know me, you know. If you know me, you know. ಎಸ್ ವಿಡಿಯೋ ಮಾಡೋಕ್ಕೆ ಫೋನ್ ಇಕ್ಕಿದ್ದಾಳೆ ದೀಪಿಕಾ ಇಲ್ಲಿ ಟ್ರಾನ್ಸಾಕ್ಷನ್ದು. ಏ ಯಾಕೆಲ್ಲ ಅಂಜೋಬಲ್ ಇಕ್ತಿದ್ದೀರಾ ಫೋನು? ಏಯ್ ಗೈಸ್ ವಿಡಿಯೋ ಎಲ್ಲ ಆಯಿತು ಅಂತ ಕುತ್ಕೊಂಡು ನೀರು ಕುಡ್ದು ಎಲ್ಲ ರೆಸ್ಟ್ ತೊಗೊತಾ ಇದ್ದೀವಿ. ಹೂನ ಕಾಚ್ತಿದ್ದಾರೆ, ಹೆಂಗ್ ಆಡೋದಂತ ಗೊತ್ತಿಲ್ಲ, ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ನಿಮ್ಮೊಬ್ಬರಿಗೆ ಗೊತ್ತಿರೋದು ಇದು. ನಿನ್ಗೆ ಗೊತ್ತಾ ಅಂಕಿತಾ? ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಇದನ್ನು ಬರುತ್ತೆ. ದಿಸ್ ಕಾರ್ಡ್ಸ್ ಆರ್ ವೆರಿ ಫಸ್ಟ್ ಟೈಮ್ ಐ ಪ್ಲೇಯಿಂಗ್. ಇದಲ್ವಾ ನೀವು ಆಡಿರೋದು? ಕರೆಕ್ಟ್ ಅಲ್ವಾ? ಇದು ಹೇಳ್ತೀನಿ ಹೇಗೆ ಅಂತ. ನೀವು ಆಡಿರೋದು 0.5. ಕೊಟ್ಟೆ ಇಷ್ಟು ನಮ್ಮನ್ನೇ ಯೂಸ್ ಮಾಡ್ಕೊಳ್ಳಿ. ಯು ಯೂಸ್ ದಟ್. We saw the action. Who is the winner? ನೋಡು, ಗೇಮ್ ಗೊತ್ತಿಲ್ಲ ಅಂತ ಹೇಳಿ ದೀಕ್ಷಾಕ ವಿನ್ ಆಗಿದ್ದಾರೆ. Flip guys. ಇವಾಗ ಮಜಾ ಬರುತ್ತೆ. ನೀವೀಗ ಸೊ ಒಂದು ನಿಮಿಷ. ಆಕ್ಚುಲಿ ಮಾನ್ಸೂನ್ ಬರಬೇಕು ವಿಲ್ ಪ್ಲಾನ್. ಅರ್ಲಿ ಮಾರ್ನಿಂಗ್ 6 ಅರ್ಲಿ ಮಾರ್ನಿಂಗ್ ಅಂತ ಟ್ರೈನ್ ಅರ್ಲಿ ಮಾರ್ನಿಂಗ್ ಕಾಣಿಸೋದೇ ಇಲ್ಲ. ನಾನು ಬಂದಿದ್ದೆ ಅರ್ಲಿ ಸೊ ಗೈಸ್, ಚೆನ್ನಾಗಿ ನಿದ್ದೆ ಅಂತೂ ಆಯಿತು. ಸೊ ನಿದ್ದೆ ಆದಮೇಲೆ ಎದ್ದು ಬಂದ್ರಿ. ಲಾಸ್ಟ್ ವೀಕ್ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂ. ಥಿಂಕ್ ಇವಾಗ ನಾವು ನಿಯರ್ ಬೈ ಇದ್ದೀವಿ. ಫುಲ್ಲು ಘಾಟ್ ಸೆಕ್ಷನ್ ಎಲ್ಲ ಫುಲ್ಲು ಗ್ರೀನರಿ, ತುಂಬ ಚೆನ್ನಾಗಿದೆ. ಸೊ ಲೊಕೇಶನ್ ರೀಚ್ ಆಗೋಷ್ಟಕ್ಕೆ, ಉಡುಪಿಗೆ ರೀಚ್ ಆಗೋಷ್ಟಕ್ಕೆ ನಾವು 6 hours ಆಗುತ್ತೆ. ನೋಡೋಣ ಎಷ್ಟಾಗುತ್ತೆ ಅಂತ. ಬಟ್ ಮಾರ್ನಿಂಗ್ ಟ್ರಾವೆಲ್ ಮಾಡಿದ್ದು ಟ್ರೈನಲ್ಲಿ ತುಂಬ ಕಷ್ಟ ಗೈಸ್. ಇವಾಗ ನಾವು ಮಂಗಳೂರು ಸ್ಟೇಷನಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದೀವಿ. ನೀರೇ ಇಲ್ಲ ಕುಡಿಯೋಕ್ಕೆ ಅಂತ. ಎಲ್ಲಿಂದ ಎಲ್ಲಿಗೋ ಡಿಸ್ಟೆನ್ಸ್ ಐತೆ. ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ. ಸಿಟ್ಟಿಂಗ್ ಆಗತ್ತೆ. ಇನ್ಫ್ಲೂಯೆನ್ಸರ್ Pro Max. Hopefully I'll try this. ಎಲ್ಲ ವಿಡಿಯೋ ಕಟ್ ಮಾಡಿ ಒಂದು ನಿಮಿಷ ಆಗಲ್ಲ. ಚಾನ್ಸ್ ಇಲ್ಲ. 2 3 ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. I'm not sure if it comes up. ಟ್ರೆಂಡಿಂಗ್ ಸಾಂಗ್ కదా అది. ವಡಾಪಾವ್, ಕಾಫಿ ಆಡ್ತಾ ಇದೀವಿ.
ಕನಸು ಅದು ನನ್ನ ಮನಸ್ಸು ಕಾಣಿಸ್ತು. ಫೈನಲಿ ವಿ ರೀಚ್ ಗೈಸ್. ನಾವು ಫೈನಲಿ ಬಂದು ಉಡುಪಿಗೆ ರೀಚ್ ಆಗಿ ಹೋಗ್ತಾ ಇದ್ದೀವಿ ಎಕ್ಸಿಟ್ ಕಡೆಗೆ. ಬಂದಿದ ತಕ್ಷಣ ಫುಲ್ ಹಬ್ಬನೇ ಫೀಲ್ ಆಗ್ತಿದೆ ಗೈಸ್. ಚೆನ್ನಾಗಿದೆ ಅಂಕಿತಾ. ನಮ್ಮ ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಫ್ರೀಯಾಗಿ ಪಾರ್ಕಿಂಗ್ ಏರಿಯಾ ಫಸ್ಟ್ ಯಾವ ಏರ್ಪೋರ್ಟ್ಗಿಂತ ಕಮ್ಮಿ ಇರಲಿಲ್ಲ ರೈಲ್ವೆ ಸ್ಟೇಷನ್. ಗಾಯ್ಸ್ ಎಷ್ಟು ಕೂಲಾಗಿದೆ ನೋಡಿ ಗೈಸ್ ಪ್ಲೇಸು. ಗಾಯ್ಸ್ ಇವಾಗ ನಾವು ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಆಟೋ ಹಿಡ್ಕೊಂಡು ರೂಮ್ ಲೊಕೇಶನ್ಗೆ ಹೋಗೋಣ ಅಂತ. ಗಾಯ್ಸ್ ಇಲ್ಲಿ ಆಟೋಗೆ ಎಲ್ಲ ಇಲ್ಲಿ ತೊಗೊಬೇಕು ನೋಡಿ. ಸೊ ದೀಕ್ಷಾ ಅಕ್ಕ ಮತ್ತು ಅಂಕಿತಾ ಅವ್ರು ಹೋಗಿದ್ದಾರೆ ತೊಗೊಳಕ್ಕೆ. ನಾವಿಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಯ್ಸ್ ಸಂಜೆ ಇವಾಗ ನಾವು ಕೃಷ್ಣ ಮಠ ಹತ್ರ ಬಂದಿದ್ದೀವಿ ರೂಮ್ ಮಾಡೋಕ್ಕೆ ಅಂತ. ಸೊ ಹೋಟೆಲ್ ಡ್ರಾಪ್ ಮಾಡಿದ್ರು. ಸೊ ಇವಾಗ ನಾವು ಇಲ್ಲಿ ರೂಮ್ ಸಿಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಹೋಗ್ಬೇಕು ಗಾಯ್ಸ್. ఇంకొక పాయింట్ ఏమంటే వాళ్ళు ఫ్రెష్ అప్ కింద ఆడర్ స్పేస్ ఇస్తారు. పొద్దున్న మనకి ಗೈಸ್ ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಫೈನಲಿ ಬಂದು ರೂಮ್ ಹತ್ರ. ಗೈಸ್ ಇವಾಗ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಆಟೋದಲ್ಲಿ ಫೇಮಸ್ ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ ತಿಮ್ಮಪ್ಪ ಹೋಟೆಲ್ಗೆ. ಇಲ್ಲಿ ಫಿಶ್ ಅಂತೂ ತುಂಬ ಚೆನ್ನಾಗಿರುತ್ತಂತೆ. ವೇಟಿಂಗ್ ಲಿಸ್ಟ್ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ಇಷ್ಟು ಜನರಲ್ಲಿ ನಾವು ಹೋಗಿ ಹೆಂಗೆ ತಿನ್ನೋದಾ, ನಮ್ಗೆ ಇವತ್ತು ಆಗಲ್ಲ ತಿನ್ನೋಕೆ ಹೇಳಿ ಅಂತ ನಾವು ಡಿಸೈಡ್ ಆಗಿದ್ದೀವಿ. ನೋಡೋಣ ಇಲ್ಲಿ ತಿಂತೀವ ಬೇರೆ ಹತ್ರ ತಿಂತೀವಿ ಅಂತ. ನೀವು ಹೋಟೆಲ್ಗೆ ಬಂದಿದ್ದೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಗೈಸ್. ಇವಾಗ ನಾವು ಅಲ್ಲಿ ಹೆಸರು ಬರ್ಸ್ಬಿಟ್ಟು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಸರು. ಸೊ 20 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಗೈಸ್. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತಲೂ ಹೇಳ್ತೀನಿ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್ ಹೋಟ್ಲಲ್ಲಿ. ನಾವಿಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಕುತ್ಕೊಂಡಿದ್ದೀವಿ. ಶೀಟ್ ಸಿಕ್ತು. ಸೊ ಇವಾಗ ತಿಂತಾ ಇದ್ದೀವಿ. ಇದು ಪಲ್ಯ ಮತ್ತು ಇದು ಉಪ್ಪಿನಕಾಯಿ. ಸೊ ಇಬ್ಬರು ಆರ್ಡರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಫೋನ್ ನೋಡ್ತಾ ಇದ್ದಾರೆ. ಟಿವಿ ಕಾಫಿ ನಿದ್ದೆ ಮಾಡ್ತಿದ್ದಾರೆ ನೋಡಿ ಗೈಸ್. ಇದು ಪ್ರಾನ್ಸ್ ಗ್ರಿಲ್ ರೋಸ್ಟ್ ಮಾಡಿದ್ದೀವಿ, ಒಂದು ಚಿಕನ್ ಗೀ ರೋಸ್ಟ್ ಮಾಡಿದ್ದೀವಿ ವಿತ್ ನೀರು ದೋಸೆ. ಊಟ ತಿನ್ಕೊಂಡ್ಬಂದ್ವಿ. ಇನ್ನೂ ಇಷ್ಟು ಚೆನ್ನಾಗಿದ್ದಾರೆ ನೋಡಿ. 9:30 ಆಗಿದೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಗಾಯ್ಸ್ ಊಟ ಹೆಂಗಿತ್ತು? ಊಟ ಶಫ್ಕಿಸ್. ದೀಪಿಕಾ ಊಟ ಹೆಂಗಿತ್ತು ನಿಮಗೆ? ಊಟ ಚೆನ್ನಾಗಿತ್ತು. ನಮ್ಮ ಪ್ರಾಪರ್ ನಾವು ಡೈಲಿ ತಿನ್ನೋ ಫುಡ್ ಬಿಟ್ಟು ಒಂದು ಬೆಂಗಳೂರಲ್ಲಿ ಈ ಫುಡ್ ಸಿಗುತ್ತೆ, ಬಟ್ ಇಲ್ಲಿ ಬಂದ್ಬಿಟ್ಟು ಈ ಪ್ಲೇಸಲ್ಲಿ ತಿನ್ನೋದು ಫುಲ್ ಡಿಫ್ರೆಂಟ್ ವೆರೈಟಿ ಆಗಿ ಅನಿಸ್ತು. ಇಟ್ ವಾಸ್ ಸೋ ಗುಡ್. ಚೆನ್ನಾಗಿತ್ತು.
ಓಕೆ. ಗೈಸ್ ಇವಾಗ ರೂಮ್ಗೆ 30 ಮಿನಿಟ್ಸ್ ಇದೆ ನಡ್ಕೊಂಡು ಹೋಗೋಕ್ಕೆ. ಸೊ ಎಲ್ಲ ತಿಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ, ವಾಕಿಂಗ್ ಆಗುತ್ತೆ ಅಂತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಎಲ್ಲ ನೀಟಾಗಿ ರೆಡಿಯಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಸ್ಯಾರಿ ಲುಕ್ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ನೋಡೋಣ. ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಹೀಗಿರುತ್ತೆ ಅಂತ. ಗೈಸ್ ಎಲ್ಲ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಯಿಸಿಲಿ ಎಷ್ಟು ಬಿಸಿಲಿದೆ ಅಂದರೆ ಸಖತ್ತು ಬಿಸಿಲಿದೆ. ಫುಲ್ಲು ಈ ಬಿಸಿಲಲ್ಲಿ ಹೋಗಿದ್ರೆ 2-3 ದಿನ ಅಷ್ಟೇ ನಮ್ಮ ಕತೆ ಮುಗೀತು ಗೈಸ್. ಇವಾಗ ನಾವು ದೇವಸ್ಥಾನ ಮುಂದೆ ಬಂದಿದ್ದೀವಿ. ನೋಡಿ ಬೆಳಗ್ಗೆ 10 ಗಂಟೆಗೆ ಎಷ್ಟು ಜನ ಇದ್ದಾರೆ ಅಂತ ಈ ಬಿಸಿಲಲ್ಲಿ. ಗೈಸ್ ಇಲ್ಲಿ ನಾವು ದೇವಸ್ಥಾನ ಮುಂದೆ ಬಂದಿದ್ದೀವಿ. ಸೊ 500 ರೂಪೀಸ್ ಟಿಕೆಟ್ಗೆ 1 ಅವರ್ ಆಗುತ್ತೆ. ಅಂದರೆ ಫ್ರೀ ದರ್ಶನಕ್ಕೆ ಹೋಗ್ತಿದ್ದೀವಿ ಅಂದರೆ 3 ಅವರ್ಸ್ ಮೇಲೆ ಆಗುತ್ತೆ ಗೈಸ್. ಇವಾಗ ಯಾವುದಲ್ಲಿ ಹೋಗೋದು ಅಂತ ಡಿಸ್ಕಷನ್ ಮಾಡ್ತಿದ್ದಾರೆ ಅಲ್ಲಿ. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಎಲ್ಲರಿಗೂ ಶೆಕೆ ಫುಲ್ ಬಂದ್ಬಿಟ್ಟಿದ್ದಾರೆ. ಅಂಕಿತಾ ಫುಲ್ ಬಿಸಿಲಿದೆ ಗಾಯ್ಸ್ ಇಲ್ಲಿ. ಒಬ್ಬೊಬ್ಬರಿಗೆ 500 ರೂಪಾಯಿ ಟಿಕೆಟು. ಗಾಯ್ಸ್ ಇವಾಗ ನಾವು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ, ಪ್ರಸಾದ ತಿನ್ನೋಣ ಅಂತ. ದರ್ಶನ ಮುಗಿಸ್ಕೊಂಡ್ಬಂದ್ವಿ. ನಾವು ಇವಾಗ ಊಟದ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಊಟ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಣ ಅಂತ. ಗಾಯ್ಸ್ ಬಿಸಿಲಲ್ಲಿ ನೋಡಿ ಹೆಂಗೆ ಓಡೋಗ್ತಾ ಇದ್ದಾರೆ ಇವರಿಬ್ರು. ಗಾಯ್ಸ್ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಡೆಯೋಕ್ಕಾಗ್ತಿಲ್ಲ. ಫುಲ್ಲು ಕಾಲಂತೂ ಬಬ್ಬೆ ಬಂದುಬಿಟ್ಟಿದೆ ಗೈಸ್. ಒಬ್ಬರು ಮಾತ್ರ ಹೋಗಿ ಲಗೇಜೆಲ್ಲ ಸ್ವಲ್ಪ ಆಚೆ ಎತ್ತಿಕ್ಬೇಕಾಗ್ತದೆ. ಸೊ ಚೆಕ್ಔಟ್ ಆಗೋಕ್ಕೆ ಗಾಯ್ಸ್ ಫೋಟೋ ಮತ್ತು ಪ್ರಸಾದ ಕೊಟ್ಟರು. ಸೊ ತೊಗೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ರೂಮ್ ಚೆಕ್ಔಟ್ ಮಾಡಿ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಟಿಫನ್ನು ಲಂಚ್ ಹೋಗಿ ಮಾಡ್ತಾ ಇದ್ದೀವಿ. ಟೈಮ್ 12:30 ಆಗಿದೆ. ಇವಾಗ ನಾವು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡೋಕ್ಕೆ ಬಂದಿದ್ದೀವಿ ಇವಾಗ. ಮಂಗಳೂರು ಬನ್ಸು, ಶಾವಿಗೆ ಮತ್ತು ಇಡ್ಲಿ ಮಾಡೋದಿದ್ದೀವಿ ಗಾಯ್ಸ್. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ಫೋಟೋಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಿದೆ. ಬಟ್ ಇಲ್ಲಿ ಹೆವಿ ಬಿಸಿಲಾಗಿರೋದ್ರಿಂದ ಫೇಸ್ ಎಲ್ಲ ಫುಲ್ ಟ್ಯಾನ್ ಆಗೋಗ್ತಿದೆ. ಬಟ್ ಆದರೂ ಫೋಟೋಸ್ ತುಂಬ ಚೆನ್ನಾಗಿ ಬರ್ತಿದೆ ಗಾಯ್ಸ್. ಗಾಯ್ಸ್ ನೋಡಿ ಎಷ್ಟು ಬಿಸಿಲೈತೆ. ಎಷ್ಟು ಜನ ಪಾಪ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಇದು 500 ರೂಪೀಸ್ ಟಿಕೆಟ್ ಇದು ಗಾಯ್ಸ್. ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಪಾಪ ಬಿಸಿಲಲ್ಲಿ ಗಾಯ್ಸ್. ಇಲ್ಲಂತೂ ಹೆವಿ ಬಿಸಿಲು ಗಾಯ್ಸ್. ಉಡುಪಿಯಲ್ಲಿ ಇಲ್ಲಿ ಜನ ಹೆಂಗಿರ್ತಾರೆ ನನಗಂತೂ ಗೊತ್ತಿಲ್ಲ. ಕಾಲೇಜ್ ಎತ್ತಿಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಐತೆ ಇಲ್ಲಿ. ಸಿಸ್ಟರ್ಸ್ ಗೈಸ್ ಅಂಕಿತಾ ಮತ್ತು ದೀಕ್ಷಾಕ ಏನೋ ತೊಗೊಳಕ್ಕೆ ಬಂದಿದ್ದಾರೆ. ಏನಂತ ಗೊತ್ತಿಲ್ಲ. ಏನು ತೊಗೊಳಕ್ಕೆ ಬಂದಿದ್ದೀರಾ? ಗೋವಾ ಬಿಸಿಲು ಜಾಸ್ತಿ ಇದೆ ಗೈಸ್. ಹೌದು ಗೈಸ್, ಬೆಂದೋಗ್ತಾರೆ ಅಲ್ಲಿ ಬಂದಿದ್ದೀರಾ ಅಂದರೆ. ಗಾಯ್ಸ್ ಫೋಟೋಶೂಟು ವಿಡಿಯೋ ಶೂಟು ಎಲ್ಲ ಆಯಿತು. ಇವಾಗ ಗೋವಾ ತಿನ್ಕೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಯಾರಿನ ಚೇಂಜ್ ಮಾಡಬೇಕು ಗೈಸ್. ಇದು ಗೈಸ್ ಓಕೆ. ಹಾಯ್ ಅಂಕಿತಾ. ಸೊ ದರ್ಶನ ಎಲ್ಲ ಹೆಂಗಾಯಿತು? ಹೆಂಗಿದೆ ಉಡುಪಿ ಎಕ್ಸ್ಪೀರಿಯನ್ಸ್?
ಉಡುಪಿ ಅಂತೂ ಅದ್ಭುತ ಸಕ್ಕತ್ತಾಗಿದೆ. ಬಟ್ ಸಮ್ಮರಲ್ಲಿ ಬಂದಿರೋದಕ್ಕೆ ಒಂಚೂರಾ ಒಂಚೂರು ತುಂಬ ಓಕೆ. ಅದು ಬಿಟ್ಟರೆ ಉಡುಪಿ ಶ್ರೀಕೃಷ್ಣನ ದರ್ಶನ ಚಂದ ಆಯಿತು. ಕಣ್ಣು ತುಂಬ ನೋಡಿದ್ವಿ, ಬಂದ್ವಿ ಅಷ್ಟೇ. ಇಟ್ಸ್ ನೈಸ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾವು ಉಡುಪಿಯಲ್ಲಿ ದೇವಸ್ಥಾನ ಎಲ್ಲ ಸುತ್ತಾಡಿ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಸೊ ನಾನು ಈ ಉಡುಪಿ ಬ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ಹೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.